ನಮಸ್ಕಾರ ವೀಕ್ಷಕರೇ. ತಂದೆ ತಾಯಿಯಿಂದ ಆಸ್ತಿಯನ್ನು ಪಡ್ಕೊಂಡ್ರೆ ಸಾಕು, ನಂತರ ನಾವೇನಾದರೂ ಮಾಡ್ಕೋಬೋದು ಅನ್ನೋವಂಥ ಮಕ್ಕಳಿಗೆ ಕರ್ನಾಟಕ ಹೈಕೋರ್ಟ್ ತಕ್ಕ ಪಾಠವನ್ನು ಕಲಿಸಿದೆ. ತಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಟ ನಂತರ ವೃದ್ಧ ಪೋಷಕರನ್ನು ನಿರ್ಗತಿಕರನ್ನಾಗಿ ಬಿಡಬಾರದು ಎಂದು ಪುನರುಚ್ಚರಿಸಿರುವ ಕರ್ನಾಟಕ ಹೈಕೋರ್ಟ್ ತುಮಕೂರಿನ 84 ವರ್ಷದ ತಂದೆಯೊಬ್ಬರು ತಮ್ಮ 2 ವಯಸ್ಕ ಹೆಣ್ಣು ಮಕ್ಕಳ ಪರವಾಗಿ ಬರೆದಿಟ್ಟಿದ್ದ ಉಡುಗೊರೆ ಪತ್ರವನ್ನು ರದ್ದುಗೊಳಿಸಿದೆ. ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣಾ ಮತ್ತು ಕಲ್ಯಾಣ ಕಾಯ್ದೆ 2007 ಉಲ್ಲೇಖಿಸಿ ಅರ್ಜಿದಾರ ವೆಂಕಟಯ್ಯ ಮಾಡಿದ ಕೃಷಿ ಭೂಮಿಯ ವರ್ಗಾವಣೆಯನ್ನು ರದ್ದುಗೊಳಿಸಿದ ಹೈಕೋರ್ಟ್, ಆರೈಕೆ ಮತ್ತು ಬೆಂಬಲದ ನಿರೀಕ್ಷೆಯ ಮೇಲೆ ತಮ್ಮ ಆಸ್ತಿಯನ್ನು ಬಿಟ್ಟುಕೊಡುವ ಹಿರಿಯ ನಾಗರಿಕರನ್ನು ಕಾನೂನು ರಕ್ಷಿಸುತ್ತದೆ ಎಂದು ಹೇಳಿದೆ. ವೆಂಕಟಯ್ಯನವರು ಅನಕ್ಷರಸ್ಥರು ಮತ್ತು ಅದರ ವಿಷಯಗಳ ಬಗ್ಗೆ ತಿಳಿದಿಲ್ಲದ ಕಾರಣ ಅವರ ಪುತ್ರಿಯರಾದ ಶಿವಮ್ಮ ಮತ್ತು ಪುಟ್ಟಮ್ಮ ಅವರು ಉಡುಗೊರೆ ಪತ್ರವನ್ನು ಸಿದ್ಧಪಡಿಸಿದ್ದಾರೆ ಎಂದು ಹೇಳಿದ್ದರು ಮತ್ತು ಅವರನ್ನು ನೋಡಿಕೊಳ್ಳಲಾಗುವುದು ಎಂಬ ಭರವಸೆಯ ಮೇರೆಗೆ ಅವರು ತಮ್ಮ ಹೆಬ್ಬೆರಳಿನ ಗುರುತನ್ನು ಹಾಕಿದ್ದರು ಎಂದು ನ್ಯಾಯಾಲಯ ಗಮನಿಸಿದೆ. ಹಿರಿಯ ನಾಗರಿಕರ, ವಿಶೇಷವಾಗಿ ಗ್ರಾಮೀಣ ಕರ್ನಾಟಕದ ವಿಶ್ವಾಸಾರ್ಹ ಸ್ವಭಾವ ಮತ್ತು ಮಕ್ಕಳ ಮೇಲೆ ಅಪಾರ ಭಾವನಾತ್ಮಕ ಮತ್ತು ಆರ್ಥಿಕ ಅವಲಂಬನೆಯು ಕಾನೂನಿನಿಂದ ಸ್ಪಷ್ಟವಾಗಿ ಗುರುತಿಸಲ್ಪಟ್ಟ ಸಾಮಾಜಿಕ ವಾಸ್ತವವಾಗಿದೆ ಎಂದು ನ್ಯಾಯಾಧೀಶರು ಗಮನಿಸಿದ್ದಾರೆ. ವೆಂಕಟಯ್ಯ ಅವರ ವೃದ್ಧಾಪ್ಯ, ಗ್ರಾಮೀಣ ಹಿನ್ನೆಲೆ, ನಿಕಟ ಕುಟುಂಬ ಸಂಬಂಧ ಮತ್ತು ಆಸ್ತಿ ವರ್ಗಾವಣೆಯ ನಂತರ ನಿರ್ಲಕ್ಷ್ಯವನ್ನು ಗಮನಿಸಿದ ನ್ಯಾಯಾಲಯವು ಉಡುಗೊರೆಯು ಆರೈಕೆ ಮತ್ತು ನಿರ್ವಹಣೆಯ ನಿರೀಕ್ಷೆಗೆ ಸ್ಪಷ್ಟವಾಗಿ ಸಂಬಂಧಿಸಿದೆ ಎಂದು ಅಭಿಪ್ರಾಯಪಟ್ಟಿದೆ. ತುಮಕೂರು ತಾಲೂಕು ಮತ್ತು ಜಿಲ್ಲೆಯ ಹೆಬ್ಬೂರು ಹೋಬಳಿಯ ದೊಡ್ಡಗೊಲ್ಲಹಳ್ಳಿ ಗ್ರಾಮದಲ್ಲಿ ಸುಮಾರು 2.4 ಎಕರೆ ಭೂಮಿಯನ್ನು ವರ್ಗಾವಣೆ ಮಾಡುವ ಮೂಲಕ ವೆಂಕಟಯ್ಯ ತಮ್ಮ ಪುತ್ರಿಯರಾದ ಶಿವಮ್ಮ ಮತ್ತು ಪುಟ್ಟಮ್ಮ ಅವರ ಪರವಾಗಿ ಉಡುಗೊರೆ ಪತ್ರವನ್ನು ಬರೆದಿದ್ರು. ವರ್ಗಾವಣೆಯ ನಂತರ ಅವರ ಪುತ್ರಿಯರು ತಮ್ಮನ್ನು ನೋಡಿಕೊಳ್ಳಲು ವಿಫಲರಾಗಿದ್ದಾರೆ ಎಂದು ಅವರು ನಂತರ ಆರೋಪಿಸಿದರು. ಇದರಿಂದಾಗಿ ಅವರು ಕಾಯ್ದೆಯಡಿ ನ್ಯಾಯಮಂಡಳಿಗೆ ಕಾರ್ಯನಿರ್ವಹಿಸುವ ಸಹಾಯಕ ಆಯುಕ್ತರನ್ನು ಸಂಪರ್ಕಿಸಬೇಕಾಯಿತು. ಡಿಸೆಂಬರ್ 19, 2023 ನ್ಯಾಯಮಂಡಳಿಯು ಅವರ ದೂರನ್ನು ವಜಾಗೊಳಿಸಿತ್ತು. ಉಡುಗೊರೆ ಪತ್ರದಲ್ಲಿ ಹೆಣ್ಣು ಮಕ್ಕಳು ಅವರನ್ನು ನಿರ್ವಹಿಸಲು ನಿರ್ಬಂಧಿಸುವ ಸ್ಪಷ್ಟ ಷರತ್ತು ಇಲ್ಲ ಎಂದು ತೀರ್ಪು ನೀಡಿತ್ತು. ಈ ಅಭಿಪ್ರಾಯವನ್ನು ಉಪ ಆಯುಕ್ತರು ಅಕ್ಟೋಬರ್ 22, 2024 ಎತ್ತಿ ಹಿಡಿದಿದ್ರು. ಇದು ವೆಂಕಟಯ್ಯ ಅವರನ್ನು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಮಾಡಿತ್ತು. ಅರ್ಜಿಯನ್ನು ಅನುಮತಿಸಿದ ನ್ಯಾಯಮೂರ್ತಿಗಳಾದ ಸೂರಜ್ ಗೋವಿಂದರಾಜ್ ಅಧಿಕಾರಿಗಳು ಅಳವಡಿಸಿಕೊಂಡ ವ್ಯಾಖ್ಯಾನವನ್ನು ಒಪ್ಪಲಿಲ್ಲ. ಉಡುಗೊರೆ ಪತ್ರದಲ್ಲಿ ಸ್ಪಷ್ಟ ನಿರ್ವಹಣಾ ಷರತ್ತು ಕಾಯ್ದೆಯ ಸೆಕ್ಷನ್ 23 ಕ್ಲಾಸ್ 1 ಅಡಿಯಲ್ಲಿ ಕಡ್ಡಾಯ ಅವಶ್ಯಕತೆ ಇಲ್ಲ ಎಂದು ನ್ಯಾಯಾಲಯವು ಅಭಿಪ್ರಾಯಪಟ್ಟಿದೆ. ಅಂತಹ ಬಾಧ್ಯತೆಯನ್ನು ಪಕ್ಷಗಳ ಸಂಗತಿಗಳು, ಸಂದರ್ಭಗಳು ಮತ್ತು ನಡವಳಿಕೆಯಿಂದ ಊಹಿಸಬಹುದು ಅಂತೇಳಿ ನ್ಯಾಯಾಧೀಶರು ಹೇಳಿದ್ದಾರೆ. ಸಹಾಯಕ ಆಯುಕ್ತರು ಮತ್ತು ಉಪಾಯುಕ್ತರ ತಾರ್ಕಿಕತೆಯು ಕಾನೂನುಬದ್ಧವಾಗಿ ದೋಷಪೂರಿತ ಮತ್ತು ಕಾಯ್ದೆಯ ತಪ್ಪು ತಿಳುವಳಿಕೆಯನ್ನು ಆಧರಿಸಿದೆ ಎಂದು ನ್ಯಾಯಮೂರ್ತಿ ಗೋವಿಂದರಾಜ್ ಬಣ್ಣಿಸಿದ್ದಾರೆ. ವಯಸ್ಸಾದ ಪೋಷಕರು ತಮ್ಮ ಮಕ್ಕಳಿಗೆ ಆಸ್ತಿಯನ್ನು ವರ್ಗಾಯಿಸುವಾಗ ಕಟ್ಟುನಿಟ್ಟಾದ ಕಾನೂನು ವಿಧಿವಿಧಾನಗಳಿಗಿಂತ ಹೆಚ್ಚಾಗಿ ನಂಬಿಕೆ, ನೈತಿಕ ಭರವಸೆಗಳು ಮತ್ತು ಕುಟುಂಬ ಬಂಧಗಳನ್ನು ಅವಲಂಬಿಸಿರುತ್ತಾರೆ ಎಂದು ಅವರು ಒಪ್ಪಿಕೊಳ್ಳುತ್ತಾರೆ. ಅಂದರೆ ಇಲ್ಲಿ ಅವ್ರನ್ನ ಪೋಷಣೆ ಮಾಡಬೇಕು, ಮಾಡಬಾರ್ದು ಅಂತೇಳಿ ಯಾವುದೇ ಕಂಡೀಷನ್ ಇಲ್ಲದೆ ಇದ್ರೂ ಕೂಡ ಅದೊಂದು ಭಾವನಾತ್ಮಕ ಸಂಬಂಧ ಆಗಿರೋದ್ರಿಂದ ಅವರ ಪೋಷಣೆ ಅವರ ಕರ್ತವ್ಯ ಆಗಿರುತ್ತೆ, ಮಕ್ಕಳ ಕರ್ತವ್ಯ ಆಗಿರುತ್ತೆ ಅಂತೇಳಿ ಹೈಕೋರ್ಟ್ ಸ್ಪಷ್ಟಪಡಿಸಿದೆ.